ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೆಬ್ರವರಿ 12ನೇ ತಾರೀಕು ಬುಧವಾರ ಮಾಘ ಪೌರ್ಣಿಮೆ ಇದೆ. ಹಾಗಾಗಿ ಈ ಪೌರ್ಣಿಮೆ ದಿನ ಮಾರ್ವಾಡಿಗಳು ಸೀಕ್ರೆಟ್ ಆಗಿ 2 ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅವರು ಲಾಕರಲ್ಲಿ ಇಡ್ತಾರೆ. ಆ 2 ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ವಾಡಿಗಳು ಎಂದ ತಕ್ಷಣ ನಮಗೆ ನೆನಪಾಗೋದು ಅವರು ತುಂಬಾನೇ ಶ್ರೀಮಂತರಾಗಿರ್ತಾರೆ, ಸಿರಿವಂತರಾಗಿರ್ತಾರೆ, ಹಣವಂತರಾಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಕಾರಣ ಈ 2 ವಸ್ತುಗಳನ್ನು, ಅದರಲ್ಲೂ ಅವರು ಹುಣ್ಣಿಮೆ ದಿನ, ಅದರಲ್ಲೂ ಮಾಘ ಹುಣ್ಣಿಮೆ ತುಂಬಾ ಪವರ್ಫುಲ್ ಹುಣ್ಣಿಮೆ ಅಂತ ಹೇಳ್ಬೋದು. ಈ ಹುಣ್ಣಿಮೆ ದಿನ ಮಿಸ್ ಮಾಡದೆ ನೀವು ಸಂಜೆ 6:30 ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಮಾರ್ವಾಡಿಗಳು ಯಾವಾಗಲೂ ಅವರ ಮನೆಯಲ್ಲಿ ಮಕ್ಕಳಿಗೆ ಅವರು ಮ್ಯಾಥ್ಸನ್ನು ಹೇಳ್ಕೊಡೋದು, ಲೆಕ್ಕವನ್ನು ಹೇಳ್ಕೊಡೋದು, ಚಿಕ್ಕ ವಯಸ್ಸಿಂದಲೇ ನೀನು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಅವರು ಮೊದಲಿಂದನೂ ಮಕ್ಕಳಿಗೆ ಹೇಳ್ತಾ ಬರ್ತಾರೆ. ಅವರು ನೋಡಿ ತುಂಬ ಓದಿಸೋದೇ ಇಲ್ಲ, ಓದಿಸೋದಕ್ಕೋಸ್ಕರ ಜಾಸ್ತಿ ಹಣವನ್ನು ಖರ್ಚು ಮಾಡಲ್ಲ. ಅದರ ಬದಲಾಗಿ ಅವರಿಗೆ ಬಿಸ್ನೆಸ್ಸನ್ನು ಕೊಡ್ತಾರೆ. ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ನೀವು ಬಿಸ್ನೆಸ್ ಮಾಡಿದ್ರೇ ಶ್ರೀಮಂತರಾಗೋದು ಅಂತ ಅವರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರು ಎಲ್ಲರೂ ನೋಡಿ, ಯಾರಾದರೂ ಕೆಲ್ಸಕ್ಕೆ ಹೋಗ್ತಾರ, ಮಾರ್ವಾಡಿಗಳು ಯಾರೂ ಕೆಲ್ಸಕ್ಕೆ ಹೋಗಲ್ಲ, ಒಂದಲ್ಲ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಅದು ಬಿಸ್ನೆಸ್ ಶುರು ಮಾಡಿದ್ಮೇಲೆ ಅವರ ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಂದರು, ಸಂಬಂಧಿಕರನ್ನೆಲ್ಲ ಕರ್ಕೊಬಂದು ಒಂದೇ ಅಂಗಡಿಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀರಿ ಅಂದರೆ, ನಮ್ಮ ಮಕ್ಕಳಿಗೆ ಇಲ್ಲ ನೀನು ಚೆನ್ನಾಗಿ ಓದಬೇಕು, ಇಂಜಿನಿಯರಿಂಗೇ ಮಾಡಬೇಕು, ಡಾಕ್ಟ್ರೇ ಆಗಬೇಕು, ಲಾಯರೇ ಆಗಬೇಕು, ಆ ಥರ ನಾವು ಅವರಿಗೆ ಓದಿಸೋದಕ್ಕೋಸ್ಕರನೇ ತುಂಬ ದುಡ್ಡು ಖರ್ಚು ಮಾಡಿರ್ತೀರಿ. ಆದರೆ ಅವರು ಓದಿದ್ದಾದಮೇಲೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿಯಾಗಿ ಸಂಬಳ ತೊಗೊಂಬರ್ತಾರೆ. ಅದರಿಂದ ಅವರು ಶ್ರೀಮಂತರಾಗೋದಕ್ಕಾಗಲ್ಲ. ಯಾವಾಗಲೂ ನಾವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಶ್ರೀಮಂತರಾಗೋದು. ಅದಕ್ಕೋಸ್ಕರನೇ ಮಾರ್ವಾಡಿಗಳು ಯಾವಾಗಲೂ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಲೆಕ್ಕವನ್ನು ಹೇಳ್ಕೊಡೋದು, ಅವರಿಗೆ ಮಾಡಿದ್ರೇ ನೀನು ಶ್ರೀಮಂತ ಆಗೋದು ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಅವರು ಮೊದಲಿಂದನೂ ಅವರ ಮನೆತನದಿಂದನೂ ಬಿಸ್ನೆಸ್ ಆಗಿರುತ್ತೆ. ಆದರೆ ನಾವೇನು ಮಾಡ್ತೀರಿ, ಎದುರ್ಕೊಂತೀರಿ ಬಿಸ್ನೆಸ್ಗೆ ದುಡ್ಡು ಹಾಕೋದಕ್ಕೆ. ಅಯ್ಯೋ ನಾವು ಬಿಸ್ನೆಸ್ ಮಾಡ್ತಾಯಿದ್ರಿ, ಅದು ಒಳ್ಳೇದಾದರೆ ಸರಿ, ಇಲ್ಲ ಅಂತಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ನಾವು ಬಿಸ್ನೆಸ್ ಮಾಡೋದಕ್ಕೆ ನಾವು ಹೆದರ್ತಾ ಇರ್ತೀರಿ. ಆದರೆ ಯಾವಾಗಲೂ ಬಿಸ್ನೆಸ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಹಾಗಾಗಿ ಅವರು ಮಹಾಲಕ್ಷ್ಮಿನ ಅತಿ ಹೆಚ್ಚು ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ನೀವು ನೋಡಿ, ದೀಪಾವಳಿ ಸಮಯದಲ್ಲಿ ಆಗ್ಬೋದು, ಅಥವಾ ದೀಪಾವಳಿಯಲ್ಲಂತೂ ಮಹಾಲಕ್ಷ್ಮಿನ ಅವರು ಹೆಚ್ಚು ಸಿಹಿ ತಿಂಡಿಗಳನ್ನು ಇಟ್ಟು ರಾತ್ರಿ 12 ಗಂಟೆ ನಂತರ ಅವರು ಪೂಜೆ ಮಾಡ್ತಾ ಇರ್ತಾರೆ. ಇಂದ ಬರಿತ ಹೂಗಳನ್ನು ಇಟ್ಟು, ಹಾಗೆಯೇ ಅಮ್ಮನವರ ಹಾಡುಗಳನ್ನು ಹಾಡ್ತಾ, ಅಷ್ಟೋತ್ತರಗಳನ್ನು ಹಾಡ್ತಾ ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರಿ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರು ಅಷ್ಟು ಶ್ರೀಮಂತರಾಗಿರೋದು. ನಾವು ಕೂಡ ಶ್ರೀಮಂತರಾಗಬೇಕು ಅನ್ನೋದಾದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಾದರೂ ನಾವು ಈ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದು. ಮಹಾಲಕ್ಷ್ಮಿಗೆ ಸುಗಂಧ ಭರಿತ ಹೂಗಳು, ಅದರಲ್ಲೂ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕಮಲದ ಹೂವನ್ನು ತಂದು, ಒಂದಾದರೂ ಕಮಲದ ಹೂವನ್ನು ಇಟ್ಟು ನಾವು ಪೂಜೆಯನ್ನು ಮಾಡೋದು. ಮಲ್ಲಿಗೆ, ಸೇವಂತಿಗೆ ಈ ರೀತಿಯಾಗಿ ಹೂಗಳನ್ನು ಇಟ್ಟು, ಕೆಂಪು ಗುಲಾಬಿಯನ್ನು ಇಟ್ಟು ಪೂಜೆಯನ್ನು ಮಾಡೋದು. ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು. ಹಾಗೆಯೇ ಈ ಗಂಟನ್ನು ರೆಡಿ ಮಾಡಿ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಈ ಗಂಟನ್ನು ರೆಡಿ ಮಾಡಿ ಮಹಾಲಕ್ಷ್ಮಿಯ ಮುಂದೆ, ಫೋಟೋ ಮುಂದೆ ಇಟ್ಟು ನಾವು ಪೂಜೆಯನ್ನು ಮಾಡಿ ರಾತ್ರಿ 12 ಗಂಟೆ ನಂತರ ಅದನ್ನು ತೆಗೆದು ನಾವು ಲಾಕರಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಈ ಸಾರಿ ನಮಗೆ ಮಾಘ ಪೌರ್ಣಿಮೆ ತುಂಬಾ ಪವರ್ಫುಲ್ ಪೌರ್ಣಿಮೆ ಅಂತ ಹೇಳ್ಬೋದು. 144 ವರ್ಷಗಳ ನಂತರ ಈಗ ಕುಂಭಮೇಳನೂ ಕೂಡ ನಡೀತಾ ಇದೆ. ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನಾವು, ಅದರಲ್ಲೂ ಫೆಬ್ರವರಿ 12ನೇ ತಾರೀಕು ಏನು ಮಾಡಬೇಕು, ಪೂಜೆ ಮಾಡೋ ಸಮಯದಲ್ಲಿ ಯಾವ ವಸ್ತುಗಳನ್ನು ನಾವು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಲಾಕರಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ 12ನೇ ತಾರೀಕು ಆದಷ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ, ನಾವು ಯಾವಾಗಲೂ ಪೂಜೆ ಮಾಡ್ಕೊಳ್ಬೇಕಾಗಿರೋದು ಸಂಜೆ ಗೋಧೂಳಿ ಸಮಯದಲ್ಲಿ. ಮಹಾಲಕ್ಷ್ಮಿಯನ್ನು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ನೀವು ಬೆಳಗ್ಗೆನೂ ಪೂಜೆ ಮಾಡ್ಕೊಂಡಿರ್ತೀರ, ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೊಬೇಕಾಗತ್ತೆ. ಅಮ್ಮನಿಗೆ ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ಸುಗಂಧ ಭರಿತ ಹೂಗಳು, ಒಂದು ತಾವರೆ ಹೂವು, ಹಾಗೆಯೇ ಮಲ್ಲಿಗೆ ಹೂವು, ಕೆಂಪು ಗುಲಾಬಿ ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಳ್ಳಿ. ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಿ, ಹಾಗೆಯೇ ಕುಂಕುಮದ ನೀರಿನಿಂದ ಅಭಿಷೇಕ, ಅರಿಶಿಣದ ನೀರಿನಿಂದ ನೀವು ಅಭಿಷೇಕವನ್ನು ಮಾಡಿ ಅಮ್ಮನಿಗೆ ಅರಿಶಿಣ ಕುಂಕುಮ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಇಡಬೇಕಾಗತ್ತೆ. ಇನ್ನು ಈ ದಿನ 2 ತುಪ್ಪದ ಬತ್ತಿಗಳಾಕಿ 2 ತುಪ್ಪದ ದೀಪಗಳನ್ನು ಹಚ್ಚಲೇಬೇಕು.
ನಂತರ ನೀವು ಧೂಪ ದೀಪಗಳನ್ನು ಹಚ್ಚಿ ನೀವು ನೈವೇದ್ಯಕ್ಕೆ ಪಾಯಸ ಆಗಲಿ ಹಾಗೆ ಸಜ್ಜಿಗೆ ಕೂಡ ಇಟ್ಟು ಮತ್ತು ಹೋಳಿಗೆಯನ್ನು ಮಾಡಿ ಹೋಳಿಗೆಯನ್ನು ಕೂಡ ಇಡಬಹುದು. ಇನ್ನು ದೇವ್ರ ಮನೇಲಿ ಒಂದು ಮಾಡೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಲ್ಲಿ ಒಂದು ಕೆಂಪು ಬಟ್ಟೆಯನ್ನು ತೊಗೊಬೇಕು. ಹೊಸ ಬಟ್ಟೆನೇ ತೊಗೊಬೇಕು, ಯಾವುದೇ ಕಾರಣಕ್ಕೂ ನೀವು ಹಳೆ ಬಟ್ಟೆಯನ್ನು ತೊಗೊಳಕ್ಕೆ ಹೋಗಬೇಡಿ. ಇನ್ನು ಹೊಸ ಬಟ್ಟೆಯನ್ನು ತೊಗೊಂಡು ಅದನ್ನು ನೆಲದಲ್ಲಿ ಹಾಕಕ್ಕೆ ಹೋಗಬೇಡಿ. ಒಂದು ತಟ್ಟೆ ಅಥವಾ ಮಣೆ ಮೇಲೆ ಇಟ್ಟು ಅದರೊಳಗಡೆ ನೀವು ಗುಲಗಂಜಿಯನ್ನು ಎಷ್ಟಾಗುತ್ತೋ ಇಷ್ಟೇ ಕೌಂಟ್ ಮಾಡಿ ಗುಲಗಂಜಿ ಇಡಬೇಕು ಅಂತ ಇಲ್ಲ ಸ್ನೇಹಿತರೆ. ನಿಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟು ಗುಲಗಂಜಿನ ಹೆಚ್ಚು ಹೆಚ್ಚು ಗುಲಗಂಜಿಯನ್ನು ಹಾಕೋದಾಗಲಿ, ಹಾಗೆಯೇ ಲಾವಂಚದ ಬೇರು ನೀವು ಇದನ್ನು ಹೋಗಿ ಅರ್ಶಮದ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಲಾವಂಚದ ಬೇರು ಅಂತ ಹಾಕಿದ್ರೆ ನಿಮಗೆ ಬರುತ್ತೆ. ಹಾಗಾಗಿ ಲಾವಂಚದ ಬೇರು ಅಷ್ಟೇ ಇಷ್ಟೇ ಇಡಬೇಕು ಅಂತ ಇಲ್ಲ, ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಲಾವಂಚದ ಬೇರು ಹಾಗೆಯೇ ಗುಲಗಂಜಿಯನ್ನು ಎರಡನ್ನು ನೀವು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಬೇಕಾಗತ್ತೆ. ಅದರೊಳಗೆ ಹಾಕಿ ನಂತರ ಆ ಕೆಂಪು ಬಟ್ಟೆಗೂ ಕೂಡ ನೀವು ಅರಿಶಿನ ಕುಂಕುಮ ಒಂದು ಕೆಂಪು ಹೂವನ್ನು ಇಟ್ಟು ಗಂಧದ ಕಡ್ಡಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಬೆಳಗಬೇಕಾಗತ್ತೆ. ಇದನ್ನು ಸಂಜೆ 6:30 ನಂತರ ಎಷ್ಟೊತ್ತಾದರೂ ಪರವಾಗಿಲ್ಲ, ಸಂಜೆ 6:30 ನಂತರ ನೀವು ಪೂಜೆ ಎಲ್ಲ ಆದಮೇಲೆ ಅಂದರೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಕೊಂಡಿರ್ತೀರ ನಂತರ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ನೀವು ಇದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಹಾಗೆಯೇ ಗಂಧದ ಕಡ್ಡಿ ಮತ್ತು ಕರ್ಪೂರದಿಂದ ಪೂಜೆಯನ್ನು ಮಾಡಿ ರಾತ್ರಿ 12 ಗಂಟೆ ತನಕ ಹಾಗೆ ಇರಲಿ. ನೀವು 12 ಗಂಟೆ ನಂತರ ಇದನ್ನು ತೆಗೆದು ಲಾಕರಲ್ಲಿ ಇಡಬೇಕಾಗತ್ತೆ. ನನಗೆ 12 ಗಂಟೆ ತನಕ ಎದ್ದಿರೋಕ್ಕಾಗಲ್ಲ ಅನ್ನೋರು ನೀವು ಅಟ್ಲೀಸ್ಟ್ ಒಂದು 10 ಗಂಟೆ ನಂತರ ನೀವು ಈ ಗಂಟನ್ನು ಕಟ್ಟಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಗಂಟನ್ನು ತಗೊಂಡೋಗಿ ನೀವು ನಿಮ್ಮ ಲಾಕರಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಲಾಕರಲ್ಲಿ ಯಾವಾಗಲೂ ಹಣ ತುಂಬಿರುತ್ತೆ, ನಿಮಗೆ ಹಣ ಖಾಲಿ ಆಗೋದೇ ಇಲ್ಲ. ಯಾಕೆಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಲಾವಂಚದ ಬೇರು ಮತ್ತು ಗುಲಗಂಜಿ. ಅದಕ್ಕೋಸ್ಕರ ಗುಲಗಂಜಿ ಸ್ವಲ್ಪ ರೇಟೂ ಕಡಿಮೆನೇ ಇದೆ. ಹಾಗಾಗಿ ಹೆಚ್ಚು ಗುಲಗಂಜಿಯನ್ನು ಇಡಿ, ಹಾಗೆಯೇ ಹೆಚ್ಚು ಲಾವಂಚದ ಬೇರನ್ನು ನಾವು ಎಲ್ಲಿ ಒಡವೆ ಇಡ್ತೀರಿ ಎಲ್ಲಿ ದುಡ್ಡು ಇಡ್ತೀರಿ ನೋಡಿ ಅಲ್ಲಿ ತೊಗೊಂಡೋಗಿ ಈ ಕೆಂಪು ಗಂಟನ್ನು ಇಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾಳೆ. ಯಾವತ್ತೂ ನಿಮಗೆ ಹಣದ ಕೊರತೆನೇ ಆಗಲ್ಲ. ಯಾವುದೇ ಕೆಲಸ ಮಾಡಿದ್ರು ಅದರಿಂದ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಏನೇ ಮಾಡಿದ್ರು ನನಗೆ ಹಣ ಉಳಿತಾ ಇಲ್ಲ, ನಾನು ಮನೆಯಲ್ಲಿ ಇರೋರೆಲ್ಲರೂ ದುಡಿತಾ ಇದ್ದೀರಿ ಆದರೂ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ನಮ್ಮ ಮನೇಲಿ ₹1 ಉಳ್ಸೋಕ್ಕಾಗ್ತಾ ಇರಲ್ಲ ಅಂತ ಹೇಳ್ತೀರಿ. ಅಂಥವರೆಲ್ಲರೂ ಈ ಹುಣ್ಣಿಮೆ ತುಂಬಾ ಪವರ್ಫುಲ್ ಆದಂಥ ಹುಣ್ಣಿಮೆ ಅಂತ ಹೇಳ್ಬೋದು. ಈ ಹುಣ್ಣಿಮೆ ದಿನ ನೀವು ಈ ರೀತಿಯಾಗಿ ಮಹಾಲಕ್ಷ್ಮಿ ಮುಂದೆ ಈ ಗಂಟನ್ನು ಕೆಂಪು ಗಂಟನ್ನು ಕಟ್ಟಿ ನೀವು ಪೂಜೆ ಮಾಡಿ ನಂತರ ರಾತ್ರಿ 10 ಗಂಟೆ ನಂತರ ಅಂತ 1 ಗಂಟೆ ಒಳಗಡೆ ನೀವು ಈ ಗಂಟನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಅದು ಎಷ್ಟು ದಿನ ಇಡಬೇಕು ಅಂತ ಇಲ್ಲ, ಅದರಲ್ಲಿ ಕೆಡೋಂಥ ವಸ್ತುಗಳು ಯಾವುದೂ ಇಲ್ಲ. ಲಾವಂಚದ ಬೇರಾಗಲಿ ಹಾಗೆಯೇ ಗುಲಗಜ್ಜಿನೂ ಯಾವುದು ಇದರಲ್ಲಿ ಕೆಡುವಂಥ ವಸ್ತು ಅಲ್ಲ. ಅದಕ್ಕೋಸ್ಕರ ಎಷ್ಟು ದಿನ ಬೇಕಾದರೂ ಇರ್ಬೋದು, ಎಷ್ಟು ತಿಂಗಳುಗಳು ಬೇಕಾದರೂ ಇಡ್ಬೋದು. ನಿಮಗೆ ಹಳೇದಾಯಿತು ಅದು ಅನ್ನಿಸ್ದಲ್ಲಿ ಅದನ್ನು ತೊಗೊಂಡೋಗಿ ನೀವು ಅರಿಯೋ ನೀರಲ್ಲಿ ಬಿಟ್ಟು ನಂತರ ನೀವು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಈ ರೀತಿಯಾಗಿ ಮಾಡ್ಬೋದು ಸ್ನೇಹಿತರೆ. ಈ ಗಂಟನ್ನು ಕಟ್ಟಿ ನೀವು ಮತ್ತೆ ಲಾಕರಲ್ಲಿ ಇಡ್ಬೋದು. ಇದರಿಂದ ನಿಮ್ಗೆ ಯಾವುದೇ ರೀತಿಯ ಹಣದ ತೊಂದರೆ ಅನ್ನೋದು ಆಗಲ್ಲ. ನಿಮಗೆ ಯಾವಾಗೆಲ್ಲ ಹಣ ಬೇಕು ಅಂತ ಅನಿಸುತ್ತೋ ನಿಮಗೆ ಕಷ್ಟನೇ ಬರಲ್ಲ, ಹಣದ ಕಷ್ಟ. ಹಾಗಾಗಿ ಹಣ ಬರ್ತಾನೇ ಇರುತ್ತೆ. ನೀವು ಎಷ್ಟೇ ದುಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ಕೂಡ ಹಣ ನಿಲ್ಲೋದಕ್ಕೆ ಶುರು ಆಗುತ್ತೆ. ನಿಮ್ಮ ಬೀರೋಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಇದಕ್ಕೇನು ತುಂಬಾ ಖರ್ಚಾಗಲ್ಲ ಸ್ನೇಹಿತರೆ. ಒಂದು ₹50 ಒಳಗಡೆ ಲಾವಂಚದ ಬೇರಾಗಲಿ ಹಾಗೆಯೇ ಗುಲಗಂಜಿ ಕೂಡ ಬಂದ್ಬಿಡುತ್ತೆ. ಒಂದು ₹50ಗೆ ನೀವು ಎರಡೂ ಸೇರಿ ತಂದ್ರೂ ಆಯಿತು. ಹಾಗೆ ಕಡಿಮೆ ರೇಟ್ ಇರುತ್ತೆ, ತೊಗೊಂಬಂದು ಎಲ್ಲರೂ ಮಹಾಲಕ್ಷ್ಮಿ ಮುಂದೆ ಇಟ್ಟು ಲಾಕರಲ್ಲಿ ಇಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ. ಅದರಲ್ಲೂ ವಾರಾಹಿ ಅಮ್ಮನ ಮಂತ್ರಗಳನ್ನು ತುಂಬಾ ಪವರ್ಫುಲ್ ಆದಂಥ ಮಂತ್ರಗಳಿದೆ, ಆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ, ಪೂಜೆಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.